ಅದು ಹಳ್ಳು ಉದುರ್ತೈತ್ರಿ ಅದು. ಹ್ಞೂ ಗೊನೆನ್ ಹಳ್ಳು ಊಟ ಅದು ಹಚ್ಚಾಕ ರೋಗನು ನೆಕ್ತೈತ್ರಿ. ಕೆಂದಿಯನು ತಿಂತದ ರಸ ಇರ್ತೈತಂತ್ರಿ ಅದು. ಹ್ಞೂ ರೀ. ಹಿಂಗಾಗಿ ಒಂದ್ಸಲ 2 ಸಲ ಸ್ಪ್ರೇ ಮಾಡ್ಲೇಬೇಕ್ರಿ ಅದಕ್ಕೆ. ಹೌದ್ರಿ. ಗೊನಿಗೆ ಹಾ ಮುಂಗಾರೆ ಒಂದ್ಸಲ ಮನೆ ಮಾಡಿದ್ರಿ ನಾನು ಗೊನಿಗೆ. ಮತ್ತೆ ನೆಕ್ಸ್ಟ್ ಒಂದು ಮಟನ್ ಟೈಮ್ ಹೊಡಿಬೇಕಾಯ್ತ. ಅದು ನುಸಿ ರೋಗ ಭಾಳ ಇಲ್ಲ ಬಿಡು ಅಂತೇಳಿ ಬಿಟ್ಟೆ ನಾನು. ಆದ್ರೆ ಅದು ಸುಣ್ಣದ ಪುಡಿ ಅದನ್ನು ಸಿಗ್ತೈತಂತ್ರ, ಅದನ್ನು ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕಂತ. ಅದು ನನಗೆ ಇನ್ನೂ ಅಷ್ಟು ಅನುಭವ ಇದ್ದಿಲ್ಲ. ನಮ್ಮ ಮಾವರವ್ರು ಹೊಡೆದಾರಂತ್ರಿ, ಶಾಡಗುಪ್ಪಿ ಮಾವ್ರ. ಅದನ್ನ ಇಲ್ಲಿ ಸಿರ್ಸಾಗ ಅಲ್ಲಿ ಸಿಗ್ತಾವಂತ್ರಿ. ಅದು ಎಲ್ಲ ರೆಡಿ ಇದ್ದ ಹಂಗ ಡ್ರಮ್ಮಿ ಸುರಿಕಿನಾಗ ಅನ್ ತಗೊಂಬಂದು ಹೊಡಿಬೇಕ್ರಿ ಅದನ್ನ. ಒಟ್ಟಿ ಬ್ಯಾಸ್ಗಿ ಗಬ್ಬ ಹೊಡಿ ಬಂದು ಹಿಂಗಾರ ಹಾಯ್ತಿವಲ್ರಿ, ಅವಾಗ ಒಂದ್ಸಲ ಸ್ಪ್ರೇ ಮಾಡ್ಬೇಕ್ರಿ ಅದನ್ನ. ಸುಣ್ಣದ ಪುಡಿ ಅವು ಏನೇನ ಸಿಗ್ತಾವಂತ್ರಿ ಎಲ್ಲ ಅಡಿಕೆ ಗೊನಿಗೆ ಹೊಡ್ಯಾಕಾಗಿ ಅದನ್ನ ಹೊಡಿಬೇಕ್ರಿ ಅದನ್ನ ಮುಂಗಾರಿಗೆ. ಹೋದ ವರ್ಷ ಅದ್ ಬಿಟ್ಟಿತ್ತನ್ರಿ ಇದು ಮ್ಯಾಗದ ಪಟ್ಟಿ? ಹೋದ ವರ್ಷ ಭಾಳ ಬಿಟ್ಟಿದ್ದಿಲ್ರಿ. ಹೌದ್ರಿ. ಒಂದ್ ಸ್ವಲ್ಪ ಎಲ್ಲಾರು ಒಂದ್ ಗೊನಿ ಹದದ್ರ ಅವ್ ನಿಂದ್ರಲಿಲ್ರಿ ಅವು. ಹೌದ್ರಿ. ಲ್ಯಾಪ್ಸ್ ಆದ್ರಿ ಅವು. ಹಿಂಗಾಗಿ ಈಗ ನಿಮ್ಗೆ ಇಲ್ಲಿ ಮಠ ಅಂದ್ರ ಅಂದಾಜ್ ಎಷ್ಟ್ ಖರ್ಚು ಬಂದಿರ್ಬೋದ್ರಿ ಇದಕ್ಕ? ನಮಗ್ರಿ ಈಗ ಹಂಗ ಎಷ್ಟ್ ಎಕರೆ? 2.5 ಅಲ್ರಿ ನಿಮ್ಗೆ? 2.5 ಎಕರೆ ರೀ. ಇಲ್ಲಿ ಮಠ ಅಂದ್ರೆ ಎಷ್ಟ್ ಖರ್ಚು ಬಂದಿರ್ಬೋದ್ರಿ ನಿಮ್ಗ? ನಮಗೂ ರೀ ಬರೇ ಅಡಿಕೆ ಖರ್ಚು ಅಷ್ಟ ರೀ. ಅಡಿಕೆದ ಅಷ್ಟ ರೀ? ಅಡಿಕೆಗೆ ಏನೇನ್ ಮಾಡಿರ್ಲಿ? ಒಂದ್ ವರ್ಷಕ್ಕೆ ಹಚ್ಚಾಕ, ಆಮೇಲೆ ಇದು ಏನೇನ್ ಈಗ ರಾಸಾಯನಿಕ ಏನೇನ್ ಬಳಕೆ ಮಾಡಿರಲ್ಲ ಅದಕ್ಕ, ಈಗ ಆಳಿಗೆ ಹೆಚ್ಚು ಕಮ್ಮಿ ಅಂದಾಜ್ ಒಂದ್ ಎಷ್ಟ್ ಖರ್ಚು ಬಂದಿರ್ಬೋದ್ರಿ? ನಮಗೀಗ ಅಂದಾಜ್ರಿ ಅಂದ್ರೆ ಇದು ಅಗಿ ತಂದು ಹಚ್ಚಿದ್ದು ಬಂತು ಎಲ್ಲ. ಬರೀ ಅಗಿ ತಂದು ಹಚ್ಚಿದ್ದಾರೆ. ಹ್ಞೂನ್ರಿ. ಒಂದ 30. ಎಲ್ಲಿಂದ ತೊಗೊಂಬಂದಿದ್ರಿ ಅಗಿನ? ಇದು ದೇವಿಕೊಪ್ಪ ಅಂತ ಹೇಳ್ರಿ, ತಗರ್ಸಿ ಅಂತಲೇ. ಹೌದ್ರಿ. ಅಲ್ಲಿ ತೊಗೊಂಬಂದವ್ರಿ. ಇಲ್ಲಿ ಕಾನಲ್ಲ ನರ್ಸರಿ ಐತ್ರಿ. ಹ್ಞೂನ್ರಿ. ಅಲ್ಲಿ ತೊಗೊಂಬಂದಿದ್ವಿ. ಅಲ್ಲಿ ನರ್ಸರಿಯಾಗ ಮಾಡ್ತಿದ್ರು ಸಸಿನ, ಅಲ್ಲಿ ತೊಗೊಂಬಂದವ್ರಿ. ಹಿಂಗಾಗಿ ಒಂದು ಅಡಿಕೆ ಹಚ್ಚ ಒಂದ್ 50,000 ರೂಪಾಯಿ ಖರ್ಚು ಬಂತು ನೋಡ್ರಿ. 50,000 ಬಂದೈತಿ? 50,000 ರೂಪಾಯಿ ಬಂದೈತಿ. ಹ್ಞೂನ್ರಿ. ಅದಾದ್ಮೇಲೆ ಈಗ 50,000ರಿಂದ 60,000 ಬಂದೈತ್ರಿ. ಹ್ಞೂನ್ರಿ. ಫಸ್ಟಿನ ಸಲ ಅಡಿಕೆ ಹಚ್ಚಾಕ ಒಂದ್ 60,000 ರೂಪಾಯಿ ಖರ್ಚು ಬಂದೈತಿ. ತಿರುಗಿ ವರ್ಷಕ್ಕೆ ಒಂದ್ 10,000ರಿಂದ 15,000 ರೂಪಾಯಿ ಗೊಬ್ಬರ ಹಾಕ್ಯವ್ರಿ. ಹೌದ್ರಿ. ಒಂದ್ ವರ್ಷಕ್ರಿ. ಪ್ರತಿ ವರ್ಷನೂ ಹಾಕ್ಯಂತ ಬಂದಿರ? ವರ್ಷಾನು ಒಂದ್ 15,000 ರೂಪಾಯಿ ಗೊಬ್ಬರ ಹಾಕ್ಯವ್ರಿ. ಹಾಕಿಲ್ಲ ಅನ್ನಂಗಲ್ರಿ. ತನಕೀಗ 5ನೇ ವರ್ಷ ರೀ ಹಂಗಂದ್ರಿ? 5ನೇ ವರ್ಷ. ವಾಸರೆ ಹಾಕ್ಲಿಲ್ರಿ. ನೀರಿನ ಕ್ರಿಟಿಕಲ್ ವಾಸರೆ ಗೊಬ್ಬರ ಭಾಳ ಹಾಕ್ಲಿಲ್ರಿ. ಈ ಸರಿ ಎಲ್ಲ ನೀರ್ ಚೆನ್ನಾಗಿರೋದಲ್ಲ. ಒಟ್ಟು ಒಂದ್ ವರ್ಷ ಒಂದ್ 15,000 ರೂಪಾಯಿ ಲೆಕ್ಕ ಗೊಬ್ಬರ ಬಿದ್ದವ್ರಿ. ಆದ್ರ ಇನ್ನ ಮುಂದಿನ ಸರಿ ಅಷ್ಟ್ ಹಾಕಾಕ್ ಹೋಗ್ಬಾರ್ದ್ರಿ. ಇನ್ನ ಸ್ವಲ್ಪ ಕಡಿಮೆ ಮಾಡಿ ಅಡ್ಕ್ಯಾಂತ ಹೋಗ್ರಿ. ಇನ್ನ ಗಿಡ ಹೆಲ್ದಿ ಆಗಿವಲ್ಲ, ಇನ್ನ ಕಡಿಮೆ ಮಾಡಕ್ರಿ. 15,000 ಬೇಕಿಲ್ಲ 10,000 ಹಾಕಿದ್ರೆ ನಡಿತೈತ್ರಿ. ಹಾಕ್ಲಿಲ್ಲ ನಡೆಯಲ್ಲ ಅಂತ್ರಿ. ಇದು ಎಲ್ಲ ವಿಜ್ಞಾನಿಗಳು ಹೇಳ್ತಾರ್ರಿ. ಆ ಕಡೆ ಮಂಗಳೂರು ಪಕ್ಕನ ಉಡುಪಿ ಕಡೆಗೆ. ಹೌದ್ರಿ. ಅಡಿಕೆಗೆ ಅವಕ್ಕೂ ಎಲ್ಲಾ ವಿಟಮಿನ್ಸ್, ಜಿಂಕ್, ಬೋರಾನ್ ಅವೆಲ್ಲ ಬೆಳ್ಬೇಕಂತ್ರ ಅವಕ್ಕೂ. ಬರೀ ಸಗಣಿ ಗೊಬ್ಬರ ಮ್ಯಾಗನ ಅಷ್ಟು ಇಳುವರಿ ಬರಲ್ಲಂತ. ಹೌದ್ರಿ. ಅವು ಹಾಕ್ಲೇಬೇಕಂತ್ರ ಅವು. ಹೀಗಾಗಿ ಅಡಿಕೆದು ಯಾವ ತಳಿ ರೀ ಇದು? ಇದು ಸಾಗರ ವೆರೈಟಿ. ಇದು ಸಾಗರ ವೆರೈಟಿ? ಹ್ಞೂ, ಸಾಗರ ವೆರೈಟಿ. ನೀವು ಬಂದತ್ರಿ ಈ ಸತೆ ಪೀಕ್ ಬಂದತಿ. ಮಾರ್ಕೆಟಿಂಗ್ ಅಂದ್ರೆ ಎಲ್ಲಿ ಮಾರ್ಬೇಕಂತ ಮಾಡಿರಿ? ಹೆಂಗ್ ಮಾಡಿದ್ರೆ ನಿಮ್ಗೆ ಲಾಭ ಹೆಚ್ಚು? ಅಂದ್ರೆ ಇದು ಇಲ್ಲೇ ನಮ್ಮ ಬಾಜು ಕಾಂಗ್ನಲ್ಲಿ ಮುಸ್ಲಿಮ್ಸ್ ವ್ಯಾಪಾರಸ್ಥರು ಅದಾರ್ರಿ. ಅವ್ರಿಗೆ ಕೊಡ್ತೀರಿ ನೀವು? ಅವ್ರಿಗೆ ಕೇಣಿ ಹಂಗಾರ ಕೊಟ್ರಾತು, ಕ್ವಿಂಟಲ್ ಗಂಡ್ಯಾರ ಕೊಟ್ರಾತು ಅಂತ ಮಾಡಿದೇವ್ರಿ. ಈಗ ಕೇಣಿ ಹಂಗ ಅಂದ್ರೆ ಈಗ ಕೇಣಿ ಗುತ್ತಿಗೆ ಅಂದ್ರ ಕೇಣಿ ಲೆಕ್ಕ್ರಿ. ಅದನ್ನ ಗುತ್ತಿಗೆ ನಾವು ಹಿಡ್ಕೊಂಡಾರಿ ಮಂದಿವು. ಈಗ ಗುತ್ತಿಗೆ ಬೇಡಪ್ಪ ನಮ್ಗೆ ಕ್ವಿಂಟಲ್ ಲೆಕ್ಕ ಕೊಡುವಂತ್ರಿ ಅಂದ್ರ ಕ್ವಿಂಟಲ್ ಲೆಕ್ಕ ಕೊಡೋದ್ರಿ. ಮಾರ್ಕೆಟ್ ರೇಟ್ ಅವತ್ತು ಬಜಾರ್ ಏನಿರುತ್ತೆ ಆ ರೇಟಿನ ಲೆಕ್ಕ ತಗೊಂತಾರ್ರಿ. ಮ್ಯಾಕ ₹1 ₹2 ಹೆಚ್ಚು ಕಮ್ಮಿ ಹಾಕಿ ಕೊಡ್ತಾರ ಮತ್ತೆ ಹೆಚ್ಚಿಗೆ. ಹಿಂಗಾಗಿ ಇಲ್ಲೇ ಖಾನಲ್ಲಿ ವ್ಯಾಪಾರಸ್ಥರಿಗೆ ಕೊಡ್ಬೇಕಂತ ಇಟ್ಟವ್ರಿ. ಹೌದ್ರಿ. ಹ್ಞೂನ್ರಿ. ಈಗ ಇದು ಮಾಡಿ ಮಾಡ್ತಾರಲ್ರಿ, ಅದ ಲಾಭ ಬಾಳ ಐತ್ರಿ. ಅದು ದೊಡ್ಡ ಪ್ರಮಾಣದಾಗ ಏನಿಲ್ಲ ನಿಮ್ದು? ಅದ ಲಾಭ ಬಾಳ ಐತ್ರಿ. ಹ್ಞೂನ್ರಿ. ಅದನ್ನ ಒಂದ್ ಮನ್ಯಾಗ ಇಬ್ಳಾರ ಇರ್ಬೇಕ್ರಿ. ಹೌದ್ರಿ. ಇಬ್ಳಾರ ಇದ್ರ ಮೇಂಟೈನ್ ಮಾಡ್ಬೋದ್ರಿ. ಈಗ ಒಬ್ಬರಿಗೆ ಅಂದ್ರ ಮೇಂಟೈನ್ ಮಾಡಕ್ ಕಷ್ಟ ಆಗತ್ರಿ. ಈಗೇನು ಹಿಂಗಾಗಿ ಒಂದ್ ಇಬ್ಳಾರ ಮನ್ಯಾರ ಇದ್ರ ಏನ್ರ ಮಾಡಿ ಗುದ್ದಾಡಿ ನಿಗಾಲಿ ಮಠ ಮಾಡ್ಕೊಂತ ಹೋಗ್ಬೋದ್ರಿ. ಅದನ್ನ ಎಲ್ಲ ಮಷೀನ್ಗಳು ಬಂದವ್ರಿ ಈಗ. ಅದರಿ ಮೊನ್ನೆ ಒಂದು ನೋಡಿದ್ದೆ ನಾನು, ಅದ್ರೊಳಗೆ ತೋರಿಸಿದ್ರು ಮಷಿನ್ ಐತ್ರಿ. ಹೌದ್ರಿ. ಅಡಿಕೆ ಸುಲೆ ಮಷಿನ್ ಚಲೋ ಐತ್ರಿ. ಎಲ್ಲಾರು ಒಂದೊಂದು ಗಟ್ಟಿದ್ದು ಸಿಪ್ ಎಷ್ಟ ಉಳ್ಕೊಂತವ್ರಿ. ಉದಿದೆಲ್ಲ ಸುಲಿತೈತಿ. ಹಂಗ್ ಮಾಡಿದ್ರೆ ನಿಮ್ಗೆ ಲಾಭ ಜಾಸ್ತಿ ಆಗತ್ತೆ. ಅದು ಲಾಭ ಜಾಸ್ತಿ ಐತ್ರಿ. ಅದು ಖರ್ಚು ದೊಡ್ಡದಿಲ್ರಿ ಮಾಡಿದೆ ಅಂದ್ರ. ಆದ್ರ ನಮ್ಗ್ ಒಬ್ಬಟ್ಟಿಗ್ರಿ ಪೆಚಾಡಕ್ ಆಗಲ್ರಿ. ಹಿಂಗೊಂದ್ ವಿಚಾರಕ್ಕೆ ನಾವೀಗ ಕ್ವಿಂಟಲ್ ಗಂಟ್ಲೆ ಕೊಟ್ಟು ಬಿಡೋದ ಲೆಕ್ಕ್ರಿ. ಹಂಗಲ್ರಿ. ಅಂದ್ರೆ ಇನ್ನು ನಿಮ್ದು 2.5 ಎಕರೆನು ಪೂರ್ತಿ ಬರಾಕುಂತಿಲ್ರಿ? ಬರಾಕತ್ತಲ್ರಿ. ಸದ್ಯಕ್ಕೀಗ ಸ್ವಲ್ಪ ಐತಲ್ರಿ? ಹೌದ್ರಿ. ಇದ್ರೊಳಗ ನೀವು ಲಾಭ ಜಾಸ್ತಿ. ಆದ್ರ ಇದನ್ನ ಈಗ ನಾವು ಕುಚ್ಚಿ ಕೊಡೋದ್ ಆಗ್ಲಿಲ್ಲ ಅಂದ್ರಿ,
ನಮ್ಗೆ ಸುಳ್ಯದ ಬೇಡ ಕುಚ್ ಕೊಡಕ್ ಆಗಲ್ಲ ಅಂದ್ ಒಣಗಿಸಿ ಆಗ ಸಿಪ್ ದರ್ಶನ ಕೊಟ್ರು ಅದಕ್ಕೆ ರೇಟ್ ಹೆಚ್ಚಿಗೆ ಐತ್ರಿ ಅದು. ಹೌದನ್ರಿ? ಚಾಲಿ ಅಡಿಕೆ ಹೋಗತ್ರಿ ಅದು. ಹಾ 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 ಸಿಪ್ ದರ್ಶನ ಕೊಟ್ರು ನಮ್ಗೆ ಲಾಭ ಐತ್ರಿ, ಐತಿ ಇಲ್ಲ ನಂಗಲ್ಲ. ಹಾ ಹಾ ಆದ್ರ ಈಗ ಕುಚ್ಚಿ ಅದನ್ನ ಎಲ್ಲಾ ಒಣಗಿಸಿ ಕೊಟ್ಟೆ ಅಂದ್ರ ₹1 ಸಿಗ್ತತ್ರಿ. ಈಗ ಹಂಗ ಒಣಗಿಸಿ ಸಿಪ್ ದರ್ಶನ ಕೊಟ್ರ ಒಂದ್ 8 ಎಣ್ಣೆ ಲಾಭ ಸಿಗ್ತತ್ರಿ ನಮ್ಗೆ. ಆ ಲೆಕ್ಕ ಕುಚ್ಚಿ ಸಿಪ್ಪಿ ತೆಗದು ಕುಚ್ಚಿ ಕೊಟ್ಟು ಒಣಗಿಸಿದ್ವಿ ಅಂದ್ರ ₹1 ಲಾಭ ಸಿಗ್ತತ್ರಿ. ಈ ಸಿಪ್ಪಿ ಸುಳಿಯೋದ್ ಬಿಟ್ಟು ಹಂಗ ಒಣಗಿಸೋದು, ಒಣ ಸಿಪ್ಪಿ ಕಟ ಮಾಡ್ಕೊಟ್ರ ಅದು ₹1 8 ಎಣ್ಣೆ ಸಿಗ್ತತ್ರಿ. ಆ ಲೆಕ್ಕ. ಇಲ್ಲತ್ತಂದ್ರ ನಾವ್ ಹಂಗ ಗುತ್ತಿಗೆ ಕೊಟ್ಟೆ ಅಂದ್ರ ನಮ್ಗೆ 4 ಕಡೆ ಲಾಭ ಸಿಗ್ತತ್ರಿ. ಆ ಲೆಕ್ಕ. ಯಾಕಂದ್ರ ಅವ್ರೆಲ್ಲಾ ಮುರಿದು ನಮ್ಗೆ ಲಾಭ ಮಾಡಿ ಕೊಡ್ಬೇಕಲ್ರಿ, ತಗೋಬೇಕು. ಇದ್ ಯಾವ ಗಿಡ ರೀ ಇದು? ಅದು ಅದು ಸೆಣಬಿನ ಗಿಡ ರೀ ಅದು. ಇದು ಸೆಣಬಿನ ಗಿಡ ರೀ? ಸೆಣಬ್ರಿ ಅದು. ಅದೊಂದು ಡಯಾಂಚರಿ ಇದು ಡಯಾಂಚರ್. ಇದು ಸೆಣಬ ಅದು ಉದ್ದಾನ ಇದ್ರ ಎಲ್ಲಿ ಬರ್ತೈತ್ರಿ. ಇದು ಡಯಾಂಚರ್. ಇದು ಕರೆಕ್ಟ್. ಅದ್ರ ಹೆಸರು ಗೊತ್ತಾಗಲಿಲ್ಲ ನಮ್ಗೆ. ಯಾವ್ದು ಚಲೋ ಇದ್ರೊಳಗ? ಎರಡರದೊಳಗ ಅಂದ್ರ ಸೆಣಬ ಪಾಡ್ರಿ. ಇದು ಡಯಾಂಚಕ್ಕಿಂತನೂ ಸೆಣಬ ಪಾಡ್ರಿ. ಆದ್ರ ಇದು ಬಾಳ ಬೆಳಿತೈತ್ರಿ ಇದು. ಹೌದ್ರಿ? ಇದಕ್ಕ ರೋಗ ಇಲ್ರಿ ಇದಕ್ಕ ಡ್ಯಾನ್ಸ್ಕ. ಇದು ಹೈಟ್ ಬೆಳಿತೈತಿ. ಆಮ್ಯಾಕ ಇನ್ನೇನ್ ಬಾಳ ದಪ್ಪ ಬಡ್ಡಿ ಆಗತ್ರಿ ಇದು. ಒಂದ್ ತೆರಿ ದೌಡ ನುಗ್ಗಾಕತ್ರಿ ಇದು ಗಾಡಿಗೆ. ಏನ್ರ ನುಗ್ಗರ ಅಲ್ಲಿ ಕುಡಗಲ ಹೊಡಿ ಪಟ್ ಅಂತತ್ರಿ ಇದು. ಅದ ಸೆಣಬ ಐತಲ್ರಿ, ಅದನ್ನ ನಾರ್ ಇದ್ದಂಗ್ರಿ. ಅದು ದೌಡ ಕಟ್ ಆಗಲ್ರಿ ಅದು. ನಾಳೆ ಬ್ರಷ್ ಕಟ್ಟೋರಿಗೆ ಕಟ್ಟಾಕತ್ತಿಲ್ಲ ಗೊತ್ತಿಲ್ಲ ಅದು. ಹಿಂಗೆ ಮತ್ ಕುಡ್ಕಂತ ಹೋಗ್ಬೇಕತಿ ನೋಡ್ಬೇಕ್ರಿ ಅದು. ಹೌದ್ರಿ? ಹಿಂಗಾಗಿ ಇದು ಡ್ಯಾನ್ಸ್ ಪಾಡ್ರಿದ ಅದ್ರ ಬಾಳ ಬೆಳಿತೈತ್ರಿ ಇದು. ಆದ್ರ ಇಷ್ಟು ಕಾಯಾಗ ಮಟ್ಟ ಬಿಡಬಾರ್ದಂತ್ರಿ ಇದನ್ನ. ಆಗ ಸ್ವಲ್ಪ ಹೂ ಆದ್ಮೇಲೆ ಹೊಡಿಬೇಕನ್ರಿ? ಹಂಗಾಗಿ ಇದು ಹೂವಾಗದ್ರಾಗನ ಕೆಡ್ಬಂದ್ರಿ ಇದನ್ನ. ಹಂಗಾರ ಅದು ಬಲ್ತಿ ಅಂದ್ರ ಕಸು ತಿಂದತ್ತಂತ್ರಿ ಇದು ಡ್ಯಾನ್ಸ. ಇದೆಲ್ಲ ಕಾಯಿ ಆಗ್ಯಾವಲ್ರಿ? ಕಾಯಿ ಆಗತ್ತರಿ ಅದು. ಆ ಲೆಕ್ಕ ಅದರಿ. ಇವು ಬೀಜನು ಎಲ್ಲಾ ಇಲ್ಲಿ ಇದ್ರಾಗ ಸಿಗ್ತಾವನ್ರಿ? ಕೃಷಿ ಆಫೀಸ್ನಾಗ ಸಿಗ್ತಾವ್ರಿ. ಆದ್ರ ಈ ಸರಿ ಸಿಗೋಲ್ರಿ ಅವ. ಹೌದ್ರಿ? ಇನ್ನ ಒಂದ್ 2 ವರ್ಷದಿಂದ ಹಾಕಿದ್ವಿ. ಆ ಬೀಜ ಹಂಗ ಉದುರ್ತೈತಿ, ಹುಡ್ತಾ ಇರ್ತೈತಿ. ಆದ್ರ ಅದನ್ನು ಬಿಟ್ಟೆ ಅಂದ್ರ ಬಾಳ ಬೆಳಿತೈತ್ರಿ ಅದ. ಜಗ್ ಹುಟ್ಟಿದ್ ಒಲೆದಲ್ಲೇ ನಾನು. ಇನ್ನ ಅಡಿಗೆ ಚಲೋ ಅದಲ್ರಿ, ನಮ್ಗೆ ಎಣ್ಣೆ ಹೊಡಕ್ ತೊಂದ್ರೆ ಆಗತ್ತೆ. ಇನ್ನ ಅದನ್ನ ಬೆಳಸ ಅವಶ್ಯಕತೆ ಇಲ್ಲ. ಈ ಹುಲ್ಲ ಬೆಳೆಸ್ಕೊಳೋದು, ಹುಲ್ಲ ಗೊಬ್ಬರ ಮಾಡ್ಕೋಬೇಕ್ರಿ. ಇನ್ನ ಅದ್ ದೊಡ್ಡ ಬೆಳೆ ಆಗದ್ರಿಂದ ನಮ್ಗೆ ಅದ್ ನುಗ್ಗಾಕ್ ಆಗಲ್ರಿ ಅದನ್ನ. ಈಗ ಯಾರ ಎಣ್ಣೆ ಹೊಡಕ್ ಬಾ ಅಂದ್ರ ಅದ್ರ ಹೋಗಲ್ರಿ ಅವ್ರು. ಯಾರ ಬಡಿಗೆ ಹೊಡ್ಸ್ತೇವ್ ಅಂದ್ರು. ಅದಕ್ಕೆ ಹುಲ್ಲಾದ್ರ ಹಂಗ ತುಳ್ಕಂತಾರ, ಓಡಾಡ್ಬೋದ್ರಿ ಅವ್ರು. ಈ ಕಟ್ಟಿಗೆ ದೊಡ್ಡವಾದಾಗ ಅವ್ರ ಬತ್ತಿ ಎಳ್ಕೊಂಡ್ ಹೋಗಾಕ್ ಸಾಕಾಗಲ್ರಿ. ಹಿಂಗಾಗಿ ಇನ್ನು ಸೆಣಬ ಹಾಕದ್ ಕೈ ಬಿಡ್ತಾನ್ರಿ. ಇನ್ನ ಹುಲ್ಲ ಮಾಡ್ಕೊಂತ ಕೈ ಬಿಡೋದ್ರ. ಹುಲ್ಲನ ಮಾಡೋದು, ಬೆಳ್ಸೋದು, ಅದನ್ನ ಗೊಬ್ಬರ ಹಾಕೋದು, ಅದನ್ನ ಕೆಡೋದ್ ಮಾಡ್ಬೇಕ್ರಿ. ಆ ಲೆಕ್ಕ ಮಾಡಿದ ನಡಿತೈತಿ. ಸೆಣಬ ಹಾಕಕ್ ತಲೆಗೆ ಸೆಣಬ ಹೋಗ್ರಿ. ಸೆಣಬ ಹಾಕಿದ್ರು ಯಾವಾಗ ಹಾಕ್ಬೇಕಂದ್ರಿ, ಆಮ್ಯಾಗ ಹಾಕೋದ ಈಗ ಬಿಟ್ಟು ಬಿಡ್ಬೇಕಂತಾರಿ. ಬೇರೆ ಹರಿಬಾರ್ದಂತಾರ ಇನ್ನು ಅಡಿಕೆಗಳು. ಅಂದ್ರ ಬ್ರಷ್ ಕಟ್ರ್ ಹೊಡೆದ್ರ ನಿಮ್ಗೇನ ಅಲ್ಲ, ಬ್ರಷ್ ಕಟ್ರ್ ಹೊಡೆದ್ರ ಏನ್ ಸಮಸ್ಯೆ ಇಲ್ರಿ. ಆ ಸೆಣಬ ಹುಟ್ಟಬೇಕಾರ ನಾವು ರೂಟ್ ಇಳಿಸ್ಬೇಕು. ಸೆಣಬ ಹಾಕ್ಬೇಕಾರ ಹಾಕ್ಬೇಕಾದ್ರಿ ರೂಟ್ ಹುಟ್ಟದಲ್ರಿ ಅದ ಮಳಿ ಒಳಗ ಎಲ್ಲ ಹುಟ್ಟಲ್ರಿ ಅದು. 2 ಇಂಚ್ ನೆಲ ಹರಿಬೇಕ್ರಿ. ಈಗ ಸೆಣಬ ಹಾಕ್ಬೇಕಾರ ಅದು 2 ಇಂಚಿನ ಬೇರ್ ಮ್ಯಾಗ ಬಂದಿರ್ತೈತ್ರಿ ಆಲ್ರೆಡಿ. ಅದು ಅದ ಮ್ಯಾಗಿನ ಹಾರ ಹಿರ್ಕೆನ ಬಂದಿರ್ತೈತ್ರಿ. ಆ 2 ಇಂಚಿನ ಬೇರು ಕಟ್ಟಾಕ ಮ್ಯಾಕ ತೇವಾಂಶ ಹೆಚ್ಚಿಗೆ ಆಗತ್ತೆ, ಶೀತ ಹೆಚ್ಚಿಗೆ ಆಗತ್ತೆ ಮಳೆಗಾಲದಾಗ. ಅದನ್ನ ರೂಟ್ ಹೊಡೆದಿಂದ ಹಿಂಗಾಗಿ ರೂಟ್ ಹೊಡಿಬಾರ್ದು. ಸೆಣಬ ಹಾಕ ವಿಚಾರನ ಬಿಟ್ಟು ಬಿಡಕ್ರಿ. ಇನ್ನ ಬರೀ ಹುಲ್ಲ ಬೆಳೆಸಿ ಸಾಕ್ರ. ಹುಲ್ಲ ಕಸ ಹಾಕತಿ, ಆ ಟೈಪ್ ಮಾಡ್ಕೊಂತ ಹೋಗ್ರಿ. ಇನ್ನ ಆ ಟೈಪ್ ಮಾಡಿದ್ರೆ ನಡಿತೈತ್ರಿ. ಇನ್ನು ಸೆಣಬಿನ ಅವಶ್ಯಕತೆ ಇಲ್ರಿ. ಅವು ಸೆಣ 2100, 22, 23 ರೂಪಾಯಿ ಒಂದ್ ಪ್ಯಾಕೆಟ್. ಹೌದ್ರಿ? 25 kg ಪ್ಯಾಕೆಟ್. ಹಿಂಗ ಅವು ದುಬಾರಿ ಅದಾವ್ರಿ. 25 kg ಪ್ಯಾಕೆಟ್ ಅಂದ್ರೆ ಎಷ್ಟ್ ಎಕರೆಗೆ ಹಾಕ್ಬೋದ್ರಿ ಅದನ್ನ? 25 kg ಪ್ಯಾಕೆಟ್ ಹವಣಿಗೆ ಉಗ್ಗಿದ 1 ಎಕರೆಗೆ ಹಾಕತ್ರಿ. ಅದು 1 ಎಕರೆ ಕಳ್ಳಾಗ ಉಗ್ಗಿದ್ರಿ. 1 ಎಕರೆಗೆ ಹಾಕತ್ರಿ. ಹ್ಞೂನ್ರಿ. ಎಷ್ಟ್ ಕ್ವಿಂಟಲ್ ಆಗ್ಬೋದು ಇದು ಟೋಟಲ್ ರೀ? ನಾನು 3 ಕ್ವಿಂಟಲ್ ನೆದಗಿಟ್ಟಿದ್ರಿ ನಾನು. ಅವ್ರ ವ್ಯಾಪಾರಸ್ಥರು 7-8 ಕ್ವಿಂಟಲ್ ಬರ್ಬೋದು ಅಂತ ಅವ್ರ ಅಂತಾರ್ರಿ. ಹೌದ್ರಿ? ನಾನು 3-4 ಕ್ವಿಂಟಲ್ ನೆದಗಿಟ್ಟಿದ್ರಿ ನಾನು. ಅವ್ರಿಗೆ ಈ ವರ್ಷದ ಇಲ್ರಿ 7-8 ಕ್ವಿಂಟಲ್ ಬರ್ತೈತ್ರಿ ಅಂತ ನಾವ್ ವಿಚಾರ ಅಂದ್ರ. ಅವ್ರಿಗೆ ವ್ಯಾಪಾರಸ್ಥರಲ್ರಿ, ಗೊತ್ತಾಗತ್ರಿ ಅವ್ರಿಗೆ. ಅವ್ರ 7-8 ಕ್ವಿಂಟಲ್ ಲೆಕ್ಕ ನೆದಗಿಟ್ಟಾರ್ರಿ. ನೋಡ್ಬೇಕ್ರಿ ಈ ಸರಿ. ಈ ಸಲ 8 ಕ್ವಿಂಟಲ್ ಅಂದ್ರ ಅದು ರೇಟಿನ ಮೇಲೆ ಅಂದ್ರ ಅಂದ್ರೆ ಈಗ ಮಿನಿಮಮ್ 5-5.5 ಸಾವಿರ ಇರ್ತೈತ್ರಿ 1 ಕ್ವಿಂಟಲ್ಗೆ ರೀ. 1 ಕ್ವಿಂಟಲ್ ಹಸಿ ಅಡಿಕೆ ಬೆಟ್ಟಿನ ತಗೊಂತಾರ. ಹ್ಞೂನ್ರಿ? ಹಸಿದ
ಹ್ಞೂನ್ರಿ ಅದು ಸಿಪ್ಪಿ ದರ್ಶನ ತಗೊಂತಾರ್ರಿ ಹಸಿದ ಹಂಗ ಆಗ ಕಟಾರಿ ಅದು ಹ್ಞೂನ್ರಿ 5,000 ಇತ್ತು ಅಂದ್ರ ಮಾರ್ಕೆಟ್ ರೇಟ್ ಸುತ್ತಮುತ್ತ ಎಲ್ಲ ಬಜಾರ 5,000 ಐತಿ ಅಂದ್ರೆ ಇವ್ ಮ್ಯಾಗ ಒಂದ್ 2 ರೂಪಾಯಿ ಹೆಚ್ಚಿಗೆ ಹಾಕೊಡ್ತಾರ್ರಿ. ಹಾ 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 6-7 ರೂಪಾಯಿ ಲೆಕ್ಕ ಬೀಳ್ತೈತ್ರಿ, 7 ರೂಪಾಯಿ ಲೆಕ್ಕ ಬೀಳ್ತೈತ್ರಿ. ಹ್ಞೂನ್ರಿ ಕೆಜಿ ಇದು ಕ್ವಿಂಟಲ್ಗೆ 700 ರೂಪಾಯಿ ಬೀಳ್ತದ್ರಿ ಅದು. ಹ್ಞೂನ್ರಿ ಆ ಲೆಕ್ಕ 7 ರೂಪಾಯಿ 2 ರೂಪಾಯಿ ಹೆಚ್ಚಿಗೆ ಹಾಕೊಡ್ತಾರೆ. 7,000 ರೂಪಾಯಿ ಕ್ವಿಂಟಲ್ ಬೀಳ್ತದ ನೋಡ್ರಿ. 7,000 ರೂಪಾಯಿ ಕ್ವಿಂಟಲ್ ಒಂದ್ ಕ್ವಿಂಟಲ್ ರೀ ಒಂದ್ ಹಸಿ ಅಡಿಕೆ ಹ್ಞೂನ್ರಿ ಸಿಪ್ ದರ್ಶನ ತಗೊಳದವ್ರು. ಹಾ ಇಲ್ಲೊಬ್ರು ವ್ಯಾಪಾರ ಮುಗಿಸ್ಕೊಂಡಾರಿ ಆಲ್ರೆಡಿ. ಈಗ ಹ್ಞೂನ್ರಿ 7,000 ರೂಪಾಯಿ ಒಂದ್ ಕ್ವಿಂಟಲ್ ಕಾಲ ಮುಗ್ದೈತ್ರಿ ಆಲ್ರೆಡಿ. ನಮ್ದು ನೋಡಿದವ 7,000 ರೂಪಾಯಿ ಅಂದ್ರೆ ಅವ್ರಿಗೆ ಹೆಂಗ್ರಿ ನುಕ್ಸಾನ್ ಹೆಂಗಿಲ್ರಿ? ಅವ್ರಿಗೆ ನುಕ್ಸಾನ ಆಗಲ್ರಿ. ಅದು ಹಸಿ ಅಡಿಕೆನ ಅದು ಒಂದ್ ಕ್ವಿಂಟಲ್ಗೆ ಹಸಿ ಅಡಿಕೆಗೆ 19 ರಿಂದ 20 ಕೆಜಿ ಬರ್ತದಂತ್ರಿ ಅದು ಹೌದ್ರಿ ಬೆಟ್ಟಿ. ಹಾ ಹಾ ಅದು ಈಗ ಮ್ಯಾಕ ಅವ್ರು 65,000 50,000 ರೂಪಾಯಿ ಕ್ವಿಂಟಲ್ ಬೆಟ್ಟಿ ಮಾರ್ತಾರ್ರಿ ಅವ್ರು. ಹ್ಞೂನ್ರಿ ಕೆಜಿನ ಹ್ಞೂನ್ರಿ ಕ್ವಿಂಟಲ್ ಗಂಟ್ಲೆ 65,000 ರೂಪಾಯಿ ಕ್ವಿಂಟಲ್ ಮಾರ್ತಾರ್ರಿ. ಕರಿ ಅಡಿಕೆ ಮಾಡಿ ಹ್ಞೂನ್ರಿ ಲಾಭ ಐತ್ರಿ ಅವ್ರಿಗೆ. ಅವ್ರ ನುಕ್ಸಾನಿ ಆಗದಲ್ರಿ ಅವ್ರಿಗೆ. ಹ್ಮ್ ಹಿಂಗಾಗಿ ಈಗ ಅವ್ರು 7,000 ರೂಪಾಯಿ ಕ್ವಿಂಟಲ್ ಲೆಕ್ಕ ಮುಗಿಸ್ಕೊಂಡ್ರಿ ಆಲ್ರೆಡಿ ಒಂದ್ 2-3 ತೋಟನ. ಹ್ಞೂನ್ರಿ ನಮ್ದು ಬಜಾರ 5,500 ಇತ್ತ ಮ್ಯಾಗ 3-4 ರೂಪಾಯಿ ಹಾಕೊಡ್ತಾವ ಒಂದಾರಿ ಮ್ಯಾಗ. ಹೌದ್ರಿ ನೋಡ್ಬೇಕ್ರಿ ಈಗ ನಮ್ದು. ಹಾ ಹಾ ಅಂದ್ರೆ ನಿಮ್ಗ ವಹಿವಾಟ್ ಅದಾರ ಅಂತ ನಿಮ್ಗೆ ಜಾಸ್ತಿ ಹಾಕಿ ಕೊಡಾಕುಂತಾರೋ ಏನ? ಇಲ್ಲ ನಮ್ಮ ಖಾನಲ್ಲಿ ಇಲ್ಲೇ ಬದುರಿ. ಹೌನ್ರಿ ಇನ್ನ ಸುತ್ತಮುತ್ತ ಅವ್ರು ಏನ್ ದೂರ ವ್ಯಾಪಾರ ಮಾಡಕ್ ಹೋಗೋದ್ ಬೇಡ. ಇಲ್ಲೇ ಹೊಸ ತೋಟಗಳು ಇಲ್ಲೇ ಅಂತೆಲ್ಲ ಹಿಡ್ಕೊಂಡ್ಬಿಟ್ರೆ ನಮ್ಗೂ ಲಾಭ ಆಗತಿ. ಹ್ಞೂನ್ರಿ ಕಿಲೋಮೀಟರ್ ಲೆಕ್ಕನು ನಮ್ಗ ಅನುಕೂಲ ಆಗತಿ. ಹಾ 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 ಹಿಂಗೊಂದ್ ವಿಚಾರಕ್ಕೆ ಇಲ್ಲೇ ಸಮೀಪದ ಇನ್ನ ನೋಡ್ಕೊಂತಾರ ಇನ್ನ ಅವ್ರು ಹೆಚ್ಚುವರಿ ಹ್ಞೂನ್ರಿ ಆ ಲೆಕ್ರಿ. ಹಾ ಹಾ ಅದಕ್ಕೆ ಹಿಂಗಾಗಿ ಈ ಸರಿ ನಮ್ಮಲ್ಲಿ ಭಾಳ ಹಿಡ್ಕೊಳಕತ್ತಾರ ಈಗ ಅವ್ರು. ಹ್ಞೂನ್ರಿ ಭಾಳ ಬರವಲ್ರಿ ನಮ್ಮ ಕಡೆಗೆ ಅಂತಾರ್ರಿ. ಅಲ್ಲಿ ಪಣಸೋಗಿ ಆ ಕಡೆಗೆ ಹ್ಞೂನ್ರಿ ಈಗೆಲ್ಲ ಮುಗಿಯ ಬೀಳ್ವಲ್ರಿ ಸರಿ ಅನ್ನಕತ್ತಾರ್ರಿ. ಹಾ ಹಾ ಅವ್ರಿಗೆ ಸನಿವಾದ ನೋಡ್ತಾರಿ ಒಟ್ಟು ಅವ್ರಿಗೆ. ಹಾ ಹೌದು ಕಿಲೋಮೀಟರ್ ಲೆಕ್ಕ ಸನಿವಾದ ಗಾಡಿ ಡೀಸೆಲ್ ಉಳಿತಾಯ ಆಗತಿ. ಹಿಂಗಾಗಿ ಎಲ್ಲಾ ವಿಚಾರ ಮಾಡ್ತಾರ ಅವ್ರಿಗೆ. ನಿಮಗ್ ಹೆಂಗ ಅನ್ಸತ್ರಿ ಈಗ ಅಡಿಕೆ ಸಿಕ್ಕಾಪಟ್ಟಿ ಜನ ಹಚ್ಚಾಕೊಂತಾರ್ರಿ? ಸಿಕ್ಕಾಪಟ್ಟಿ ಹಚ್ಚಕತ್ತಾರ್ರಿ. ನಮ್ಗ ಒಂದ್ ವಿಚಾರ ರೀ, ನಾವು ಒಬ್ಬಂಟಿಗ್ರಿ. ಹಾ ಹಾ ಬೇರೆ ಪೀಕ್ ಮಾಡಿ ಅದಕ್ಕ ತಿರ್ಗಮಣ ಹೊಲ ಹೊಡೆಯೋದು ಡೀಸೆಲ್ ಲೆಕ್ಕ ಹಾಕದೆ ಅಂದ್ರ ಹ್ಞೂನ್ರಿ ಒಂದ್ ಚೆರಿ ಇದನ್ನ ಪಾಡ ಅನ್ನಂಗ ಆಗತ್ರಿ. ನಾವ್ ಇನ್ನೂ 1 ಎಕರೆ ಇದ್ರೊಳಗ ಹಚ್ಬೇಕಂಗ ಆಗೈತ್ರಿ. ತಾಳಗಿನ ಹೊಲ ಗುಜ್ಜೋಳದ ಹಾ ಹಾ ಹಚ್ಚತ್ಲಾಗ ಸುಮ್ನ ಸಾವಯವ ಕೊಟ್ಟೆ ಅಂದ್ರ ಅವ್ರ ಇಳ್ಕೊಂಡ್ ಹೋಗೋರ ಇಲ್ಲಿ ರೊಕ್ಕ ಕೊಟ್ಟು ಹೋಗ್ಬಿಡ್ತಾರ್ರಿ. ಹ್ಞೂನ್ರಿ ನಮಗ್ ಮಾಡಕ್ ಆಗಿಲ್ಲ ಅಂದ್ರಿ. ಹಾ 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 ಒಂದ್ ತೆರಿ ಅಡಿಕೆದ ಪಾಡ್ರಿ. ಒಂದ್ ನೀರ್ ಇರ್ಬೇಕ್ರಿ. ಒಟ್ಟು ನೀರ್ ಐತಿ ಅಂದ್ರ ಪಾಡ ಅಂತ ಲೆಕ್ಕ ಐತ್ರಿ ಅದ. ಅಲ್ರಿ ಅಂದ್ರ ರೇಟ್ ಮುಂದ ಎಲ್ಲಾರು ರೇಟ್ ಅಂತ್ರ ಬೀಳಲ್ಲ ಅಂತಾರ್ರಿ ಇದು. ಹೌದ್ರಿ ಇದು ನಾನಾ ತರ ಐಟಮ್ಸ್ ಹೋಗತ್ತಂತ್ರಿ. ಇದು ಎಲ್ಲ ಫೈಬರ್ ಚಲೋ ಫೈಬರ್ ರೆಡಿ ಆಗತ್ತೆ ಅಂತ ಅಡಿಕೆ ಒಳಗ. ಹೌದ್ರಿ ಒಂದ್ 15-20 ಐಟಮ್ಸ್ ರೆಡಿ ಆಗತ್ತೆ ಅಂತ ಅಡಿಕೆ ಒಳಗ. ಹಿಂಗಾಗಿ ಇದೇನ್ ರೇಟ್ ಬೀಳೋ ಚಾನ್ಸ್ ಇರಲ್ಲ ಅಂತ ಒಂದ್ ವಿಚಾರ ರೀ. ಇದು ಒಂದ್ ಐಟಮ್ಸ್ ಹೋಗೋದಾಗ ಇದ್ರ ಬೀಳ್ತತ್ರಿ ಇದು. ಹಾ ಹಾ ಬಣ್ಣಕ್ ಹೋಗತಿ ಆಮ್ಯಾಕ ಎಲ್ಲವ್ರು ಏನೇನ್ ಬಾಳ ಒಟ್ಟು ರೆಡಿ ಆಗತ್ತಂತ್ರಿ ಇದ್ರೊಳಗ. ಹಿಂಗಾಗಿ ಇದೇನ ಬಾಳ ಕಡಿಮೆ ಆಗೋ ಚಾನ್ಸ್ ಇಲ್ರಿ. ಎಲ್ಲವೂ ಚಲೋ ಒಂದ್ 1,500 ರೂಪಾಯಿ 2,000 ರೂಪಾಯಿ ಕಡಿಮೆ ಆಗೈತಿ ಅಷ್ಟೇ ರೀ ಆ ಲೆಕ್ಕ. ಇದ್ರೊಳಗ ನೀವು ನಡು ಮತ್ ಯಾವ್ದು ಪೀಕ್ ಅಂದ್ರೆ ಈಗ ಬಾಳಿ ಬಿಟ್ರ ಮತ್ತೆ ಯಾವ್ದು ಮಾಡಕ್ ಬರಲ್ಲ ಅಂತಂದ? ಬಾಳಿ ಬಿಟ್ರ ಅದನ್ನ ಬಿಟ್ರ ಮತ್ತ ಮಾಡ್ಬೇಕು ಕಾಪಿ ರೀ. ಹ್ಞೂನ್ರಿ